ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಖಾರದ ಚಟ್ನಿ ಹಾಗೆ ಇದನ್ನು ಈರುಳ್ಳಿ ಚಟ್ನಿ ಅಂತಲೂ ಅಂತಾರೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಖಾರದ ಚಟ್ನಿ ನಿಮಗೆ ದೋಸೆ, ಪಡ್ಡು, ಚಪಾತಿ, ರೊಟ್ಟಿ ಹಾಗೆ ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಮೇಲೆ ಹಾಕಿರ್ತಾರಲ್ವ ಖಾರದ ಚಟ್ನಿನ, ಅದೇ ಥರ ಈ ಚಟ್ನಿನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ತಿಂದರೆ ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ಥರ ಎಲ್ಲದಕ್ಕೂ ಕಾಂಬಿನೇಷನ್ ಇರುವಂಥ ಈ ಚಟ್ನಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಾರದ ಚಟ್ನಿ ಮಾಡೋದಕ್ಕೆ 1 ಸ್ಪೂನ್ ಸಾಸಿವೆ ಜೀರಿಗೆ, ಹಾಗೆ 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ 1 ಹಿಡಿಯಷ್ಟು ಕರಿಬೇವು, 3 ರಿಂದ 4 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಫುಲ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸುಲಿದಿಟ್ಕೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣನ್ನ ಸೋಸಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಹಾಗೆ 3 ರಿಂದ 4 ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನ ಬಳಸ್ಕೊಂಡು ಖಾರದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಜೀರಿಗೆ ಹಾಗೆ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಎಣ್ಣೆ ಹಾಕದಿದ್ದಂಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬಂದು ಸ್ವಲ್ಪ ಘಮ ಬಂದರೆ ಸಾಕು. 2 ನಿಮಿಷ ಚೆನ್ನಾಗಿ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ಇದಾಗಿದೆ, ಸೊ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 3 ರಿಂದ 4 ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟ್ರಾವೆಲಿಂಗ್ ಎಲ್ಲಾದರೂ ಹೋಗಬೇಕಾದ್ರೆ ಚಪಾತಿ ತೊಗೊಂಡೋಗ್ತೀವಿ, 2 ದಿನದವರೆಗೂ ಕೆಡಲ್ಲ ಅಂತ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಅದಕ್ಕೆ ಏನಾದರೂ ಪಲ್ಯ ಆ ಥರ ಏನಾದ್ರು ಮಾಡ್ಕೊಂಡು ಹೋದರೆ ಅವತ್ತಿನ ದಿನಕ್ಕಷ್ಟೇ, ನೆಕ್ಸ್ಟ್ ಡೇ ಕೆಟ್ಟೋಗ್ಬಿಡುತ್ತೆ ಅದು. ಅದಕ್ಕೆ ಇದನ್ನು ನೀರು ಹಾಕ್ದಿದ್ದಂಗೆ ರುಬ್ಕೋಬೇಕು, ಹಾಗೆ ನೀರು ಹಾಕ್ದಿದ್ದಂಗೆ ಕುದಿಸ್ಕೋಬೇಕು. ಆವಾಗ ಇದನ್ನು ಟ್ರಾವೆಲಿಂಗಿಗೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಗ್ಗರಣೆ ಎಲ್ಲ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಕ್ಬಿಡಿ. ಈಗ ಮಿಕ್ಸಿ ಜಾರ್ಗೆ ಫಸ್ಟ್ ನಾನು ಮೆಂತ್ಯ ಕಾಳು ಜೀರಿಗೆನ ಹುರಿದಿರೋದನ್ನು ಹಾಕ್ಕೊತಾ ಇದ್ದೀನಿ, ಪುಡಿ ಮಾಡ್ಕೋಬೇಕು. ನೀವೇನಾದರೂ ಖಾರದ ಪುಡಿ ಬಳಸಲ್ಲ ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿನೂ ಹುರ್ಕೊಂಡು ಒಣಮೆಣ್ಸಿನ್ಕಾಯಿ, ಮೆಂತ್ಯ ಕಾಳು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಫಸ್ಟು. ಈಗ ಪುಡಿ ಮಾಡ್ಕೊಂಡು ಆದಮೇಲೆ ನೀವೇನು ಹುರ್ಕೊಂಡಿರ್ತೀರಲ್ವ ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು 1 ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಈಗ ನೀರು ಹಾಕ್ಕೊಂಡಿದ್ದಂಗೆ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಇದಿಷ್ಟು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಖಾರದ ಪುಡಿ, ಹಾಗೆ ಬೆಳ್ಳುಳ್ಳಿ, 2 ರಿಂದ 3 ಸ್ಪೂನಷ್ಟು ಬೆಲ್ಲ, ಹಾಗೆ ಹುಣಸೆಹಣ್ಣನ್ನು ನಾರೆಲ್ಲ ತೆಗೆದಿಟ್ಟಿರೋದು, ಇದಿಷ್ಟನ್ನು 1 ಉಂಡೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ 2 ಸ್ಪೂನಷ್ಟು ಹರಳುಪ್ಪನ್ನು ಹಾಕಿ ಟೀ ಕುಡಿಯೋ ಗ್ಲಾಸಲ್ಲಿ 2 ಸ್ಪೂನಷ್ಟು ಅಷ್ಟನ್ನೇ ನೀರು ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂದ್ಬಿಟ್ಟು. ಇಷ್ಟೊಂದು ನುಣ್ಣಗೆ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು, 2 ಸ್ಪೂನ್ ಅಷ್ಟೇ ನೀರು ಹಾಕಬೇಕು. ಇಲ್ಲಿ ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು 2 ನಿಮಿಷ ಫ್ರೈ ಆದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ವ ಅದಿಷ್ಟನ್ನು ಇದಕ್ಕೆ ಹಾಕ್ಕೋಬೇಕು. ತುಂಬ ತಿಕ್ಕಾಗಿರೋದ್ರಿಂದ ಸ್ಪೂನಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಹಾಕಿಬಿಟ್ಟು ಆಮೇಲೆ ಮತ್ತೆ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಅಷ್ಟೇ ಹಾಕ್ಕೊಂಡು ಅದಿಷ್ಟನ್ನು ಕ್ಲೀನ್ ಮಾಡಿಕೊಂಡು ಉಳಿದಿದ್ದಷ್ಟನ್ನು ಹಾಕ್ಕೊಳ್ಳಿ ನೀರು. ಅದರಲ್ಲಿರೋ ಖಾರದ ಚಟ್ನಿ ಅಷ್ಟು ಹಾಕ್ಕೊಳ್ಳಿ. ಇಷ್ಟೊಂದು ಸಾಫ್ಟಾಗಿ ಬರಬೇಕು ಅಂದರೆ ನಾನು ತೋರಿಸಿರೋ ಥರ ಮೆಥಡಲ್ಲೇ ನೀವು ಮಿಕ್ಸಿ ಮಾಡ್ಕೋಬೇಕು. ಒಂದೇ ಸಲ ಏನೇನು ಹುರ್ಕೊಂಡಿರ್ತೀರೋ ಅಷ್ಟೂ ಮಿಕ್ಸಿ ಮಾಡ್ಕೋಬಾರ್ದು. ಆ ಥರ ಮಾಡಿಕೊಂಡ್ರೆ ಎಲ್ಲದೂ ನೀಟಾಗಿ ನುಣ್ಣಗೆ ಆಗೋದಿಲ್ಲ. ಈಗ ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ಇದು ಖಾರದ ಚಟ್ನಿ ರೆಡಿಯಾಗೋಗುತ್ತೆ. ಈ ಖಾರದ ಚಟ್ನಿನ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಡಬ್ಬಿಯಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಹಾಗೆ ಇದು ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ, ಪಡ್ಡು ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವೇನಾದರೂ ಒಣಮೆಣ್ಸಿನ್ಕಾಯಿ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಅಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಪಡ್ಡು ಜೊತೆಗೆ ಕಾಯಿ ಚಟ್ನಿ ಯೂಶ್ವಲಿ ತಿಂತೀವಿ, ಆದರೆ ಕಾಯಿ ಚಟ್ನಿ ಜೊತೆಗೆ ಈ ಖಾರದ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಿ. ಥ್ಯಾಂಕ್ ಯು.